ಡೇ ಅಂಡ್ ನೈಟ್. ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನಂತೇಳಿ ಬೈಬಲ್ ಹೇಳುತ್ತದೆ. ನಾವು ಧನ್ಯರಾಗಿದ್ದೇವ, ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನೋಡಿ, ವಿಧೇಯತೆ ಅಂತಕ್ಕಂಥದ್ದು ದೇವರ ವಾಕ್ಯವನ್ನು ಕೈಕೊಳ್ಳುವುದು ಕೂಡ ವಿಧೇಯತೆ, ದೇವರ ಮಾತುಗಳು ಬಾಯಿಯಲ್ಲಿ ಇಟ್ಟುಕೊಳ್ಳುವುದು ಕೂಡ ವಿಧೇಯತೆ. ಪ್ರೀತಿ ದೇವಸಂತರಿಗೆ ಅದಾದ್ಮೇಲೆ ಏನ್ ಹೇಳ್ತಾರಂದ್ರೆ, ಅದನ್ನು ಹಗಲಿರುಳು ನೀನು ಧ್ಯಾನಿಸುವುದಾದ್ರೆ ಮತ್ತೆ ಹೇಳ್ತಾನೆ, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಬರೆದಿರುವುದನ್ನೆಲ್ಲ ಅಂದ್ರೆ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಏನೆಲ್ಲ ಬರೆದಿದೆ ಅದರ ಪ್ರಕಾರ ನೀನು ನಡಿಬೇಕು. ಕೆಲವೊಬ್ರು ಹೆಂಗ್ ಗೊತ್ತಾರೆ, ಪ್ಲೇಟ್ನಾಗ ಬಿರಿಯಾನಿ ಇರ್ತದೆ, ಪೀಸ್ಗಳು ಇರ್ತವೆ, ಸ್ವಲ್ಪ ಪೀಸ್ಗಳು ತಿಂತಾರೆ ಅನ್ನಂಗೆ ಬಿಡ್ತಾರೆ. ಕೆಲವರು ಪೀಸ್ ಮೇಲೆ ಆಸಕ್ತಿ ಇರೋದು, ಕೆಲವರು ವಾಕ್ಯಗಳು ಕೂಡ ಹಂಗೆ ಯಾವ್ದು ನಿಮ್ಗೆ ಆಶೀರ್ವಾದಕರವಾದಂತ ವಾಕ್ಯಗಳಂತ ಅವ್ರನ್ನ ತಗೊಳ್ಳೋದು, ಸಂತೋಷ ಪಡೋದು. ಅದೇ ದೇವರ ವಾಕ್ಯದಲ್ಲಿ ಇನ್ನೊಂದು ಬರೆದಿದೆ, ಏನಂತ ಗೊತ್ತಂದ್ರೆ ಹಗಲಿರುಳು ಧ್ಯಾನಿಸಂತ ಬರೆದಿದೆ. ಅದನ್ನು ಧ್ಯಾನಿಸ್ತಾ ಇದ್ದೀವಿ, ಎಡಬಿಡದೆ ಪ್ರಾರ್ಥಿಸ ಅಂತ ಹೇಳಿದ್ದಾರೆ, ಪ್ರಾರ್ಥಿಸ್ತಾ ಇದ್ದೀವಿ. ಹೆಂಗಿದೆ ಅಂತಂದ್ರೆ, ನಮಗೆ ಸಂದರ್ಭಕ್ಕನುಸಾರವಾಗಿ ಜೀವನ ಮಾಡುವಂತ, ನಟನೆ ಮಾಡುವಂತ ಮನುಷ್ಯರು ನಾವು ನಟಿಸ್ತಾ ಇದ್ದೇವೆ, ಸಂದರ್ಭಕ್ಕನುಸಾರವಾಗಿ ನಟಿಸ್ತಾ ಇದ್ದೇವೆ. ಸ್ವಲ್ಪ ಏನಾದ್ರೂ ಆರಾಮಿಲ್ಲಾದ್ರೂ ಬಿಡ್ಬೇಕು, ಅವಾಗ ಬೈಬಲ್ ಹಿಡ್ಕದೇನು, ಪ್ರಾರ್ಥನೆ ಮಾಡೋದೇನು, ಏನಾದ್ರೂ ಬೈ ಆದ ಕಲಸ್ ದೇವ್ರನ್ನ ಬಿಟ್ಟು ಎಕ್ಕಡೆ ಹೋಗೋದಿಲ್ಲ. ಸ್ವಲ್ಪ ಆರಾಮಾಯ್ತು ಇರ್ಲಿ, ಆಮೇಲೆ ಓದಿದ್ರು ಪರವಾಗಿಲ್ಲ, ದೇವರ ವಾಕ್ಯ ಮುಂದಿನ ವಾರ ಹೋದ್ರೂ ಪರವಾಗಿಲ್ಲ. ಹೌದಿಲ್ಲ? ಅಂದ್ರೆ ನಮ್ಮ ಜೀವನ ಹೆಂಗಾಗಿ ಬಿಟ್ಟಿದೆ ಅಂದ್ರೆ, ಸಂದರ್ಭಕ್ಕನುಸಾರವಾಗಿ ನಟಿಸುವುದಕ್ಕೆ ಇದು ಅಂಟಿಕೊಂಡು ಬಿಟ್ಟಿದೆ. ದಯವಿಟ್ಟು ತಪ್ಪಂತ ತಿಳ್ಕೊಬೇಡಿ, ನಾನು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದ್ರೆ ಇವಾಗ ನನ್ನನ್ನು ಹಿಡ್ಕೊಂಡೇ